ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಿರುವಂತಹ ಲಕ್ಷ್ಮೀ ನಿವಾಸ ಧಾರಾವಾಹಿಯ ಚಿನ್ನು ಮರಿ ಅನ್ನೋ ಒಂದು ಪಾತ್ರದ ಜಾಹ್ನವಿ ಪಾತ್ರಧಾರಿಯಾಗಿರುವಂತಹ ಚಂದನ ಅನಂತಕೃಷ್ಣ ಎಲ್ರಿಗೂ ಕೂಡ ಚಿರಪರಿಚಿತರಾಗಿರ್ತಾರೆ. ಯಾಕಂತ ಹೇಳಿದ್ರೆ ಇವರು ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಕೂಡ ಆಗಿದ್ರು. ವಾಸುಕಿ ವೈಭವ್ ಅವರು ಇದ್ದಂತಹ ಒಂದು ಸೀಸನ್ ಅಲ್ಲಿ ಇವರು ಬಿಗ್ ಬಾಸ್ ಅಲ್ಲಿ ಇದ್ರು. ಅಲ್ಲೂ ಬಿಗ್ ಬಾಸ್ ಅಲ್ಲಿ ಚಂದನ ಮತ್ತು ನಮ್ಮ ವಾಸುಕಿ ವೈಭವ್ ಇಬ್ರು ಕೂಡ ಪೇರ್ ಮಾಡಿ ತುಂಬಾ ಜನ ಇಷ್ಟ ಕೂಡ ಪಟ್ಟಿದ್ರು. ನಂತರ ಇವರು ಹೊರಗಡೆ ಬಂದಾದ್ಮೇಲೆ ಹಲವಾರು ಸೀರಿಯಲ್ಗಳಲ್ಲಿ ಆಕ್ಟಿಂಗ್ ಕೂಡ ಮಾಡ್ತಾರೆ. ಸೊ ಇವರಿಗೆ ಈಗ ಒಳ್ಳೆ ಹೆಸರು ಕೂಡ ಸೀರಿಯಲ್ಗಳಲ್ಲಿದೆ. ಇತ್ತೀಚೆಗೆ ಇವರ ಮದುವೆ ಕೂಡ ಆಗಿದ್ದು ವಿಶೇಷ ಅಂತ ಹೇಳ್ಬೋದು. ಆದರೆ ಇವತ್ತು ಚಂದನ ಅವರ ಒಂದು ಎಪಿಸೋಡ್ ಮಾಡಲಿಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಚಂದನ ಅವರು ಕೂಡ ಇಂಡಸ್ಟ್ರಿಯಲ್ಲಿ ಒಂದು ಕೆಟ್ಟ ಘಟನೆಗಳನ್ನು ಹಂಚಿಕೊಂಡಿದ್ದಾರೆ. ಸೊ ಇತ್ತೀಚೆಗೆ ನಡೆದಂತಹ ಒಂದು ಯೂಟ್ಯೂಬ್ನ ಇಂಟರ್ವ್ಯೂನಲ್ಲಿ ಚಂದನ ಅವರು ಮಾತಾಡಿ ತಮಗೆ ಆದಂತಹ ಕಹಿ ಅನುಭವ, ಅದರಿಂದ ನನ್ನ ಮೇಘನ ರಾಜ್ ಅವರು ಹೇಗೆ ಕಾಪಾಡಿದ್ರು ಅಂತಲೂ ಕೂಡ ಅವರು ಹೇಳ್ಕೊಂಡಿದ್ದಾರೆ. ಮೊದಲಿಗೆ ಅವರು ಹೇಳಿದ್ದೇನಂತ ಹೇಳಿದ್ರೆ, ಅವರು ಇಂಡಸ್ಟ್ರಿಗೆ ಬಂದು ತುಂಬ ವರ್ಷ ಆದರೂ ಸಿನಿಮಾಗಳಲ್ಲಿ ಚಾನ್ಸ್ ಸಿಗ್ತಿಲ್ಲ, ಅದರ ಧಾರಾವಾಹಿಗಳಲ್ಲಿ ಅದ್ಭುತವಾದ ಚಾನ್ಸ್ಗಳು ಸಿಗುತ್ತೆ, ರಿಯಾಲಿಟಿ ಶೋಗಳಲ್ಲೂ ಕೂಡ ಇವರು ಕಾಣಿಸ್ಕೊತಾ ಇರ್ತಾರೆ. ಹೀಗೆ ಇವರು ಒಂದು ದಿನ ಮನೆಯಲ್ಲಿ ಇರಬೇಕಾದ್ರೆ ಇವರಿಗೆ ಒಂದು ಫೋನ್ ಕೂಡ ಬರುತ್ತೆ. ಫೋನ್ ಬಂದಾಗ ಮೇಡಮ್ ಅವರು ಈ ಥರ ಒಂದು ಸಿನಿಮಾಗೆ ಆಯ್ಕೆಯಾಗಿದ್ದೀರಾ, ನಿಮ್ಮ ಫೋಟೋಸ್ಗಳನ್ನು ಕಳಿಸ್ಬೇಕು ಅಂತ ಹೇಳಿದಾಗ ಅವರು ತಮ್ಮ ಹತ್ರ ಇರುವಂಥ ಫೋಟೋಸ್ಗಳನ್ನು ಕಳಿಸ್ತಾರೆ. ಆಗ ಅವನು ಹೇಳ್ತಾನೆ, ಈ ಥರ ಫೋಟೋಸ್ ಅಲ್ಲ ಮೇಡಮ್, ಮಾಡರ್ನ್ ಆಗಿರುವಂಥ ಫೋಟೋಸ್ಗಳನ್ನು ಕಳಿಸ್ಬೇಕು ಅಂತ ಹೇಳಿ. ಮಾಡರ್ನ್ ಆಗಿರೋ ಫೋಟೋಸ್ಗಳನ್ನು ಇವರು ತೆಗೆಸಿರೋದ್ರಿಂದ ಇವರು ಇರುವಂತಹ ಫೋಟೋಸ್ಗಳಲ್ಲಿ ಸ್ವಲ್ಪ ಮಾಡರ್ನ್ ಆಗಿರೋ ಫೋಟೋಸ್ಗಳನ್ನು ಕಳಿಸ್ತಾರೆ. ನಂತರ ಇವರು ಈ ಥರ ಅಲ್ಲ ಮೇಡಮ್, ತುಂಬ ಮಾಡರ್ನ್ ಆಗಿರಬೇಕು, ಆ ಥರ ಫೋಟೋಗಳನ್ನು ಕಳಿಸಿ ಅಂತ ಹೇಳಿ. ಸೊ ಆ ಥರ ಇಲ್ಲ ಅಂತ ಹೇಳಿದಾಗ, ಸರಿ ನೀವು ಈಗ ನಮಗೆ ವಿಡಿಯೋ ಕಾಲನ್ನು ಮಾಡಬೇಕು ಅಂತ ಹೇಳಿ ಹೇಳ್ತಾರೆ. ಸೊ ಮಾಡಿದಾಗ ವಿಡಿಯೋ ಕಾಲಲ್ಲಿ ಮಾತಾಡಿ ನೀವು ವಿತೌಟ್ ಮೇಕಪ್ ಹೇಗಿದ್ದೀರಾ ಅಂತ ಹೇಳಿ ನಾವು ನೋಡಬೇಕು ಅಂತ ಹೇಳಿ ಪದೇ ಪದೇ ವಿಡಿಯೋ ಕಾಲ್ಗಳು ಮಾಡಲಿಕ್ಕೆ ಶುರು ಮಾಡಿದಾಗ ಇವರಿಗೊಂದು ಡೌಟ್ ಕೂಡ ಬಂದು ಆ ಒಂದು ಫೋನನ್ನು ಅವತ್ತೇ ಬ್ಲಾಕನ್ನು ಕೂಡ ಮಾಡಿಬಿಡ್ತಾರೆ. ನಂತರ ದಿನಗಳಲ್ಲಿ ಸ್ವಲ್ಪ ದಿನ ಆದ ತಕ್ಷಣವೇ ಇವರಿಗೆ ಮೆಸೇಜ್ಗಳು ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇಡಮ್, ಪ್ರಜ್ವಲ್ ದೇವರಾಜ್ ಅವರ ಒಂದು ಸಿನಿಮಾವನ್ನು ನಾವು ಮಾಡ್ತಾ ಇದ್ದೀವಿ, ನಾಯಕಿಯಾಗಿ ಆಯ್ಕೆ ಆಗಿದ್ದೀರಾ, ಅದಕ್ಕೋಸ್ಕರ ನೀವು ಇಂತಹ ಒಂದು ಹೋಟೆಲ್ಗೆ ಬರಬೇಕು ಅಂತ ಹೇಳಿ ಹೇಳಿರ್ತಾರೆ. ಸೊ ಇವರು ಪ್ರಜ್ವಲ್ ದೇವರಾಜ್ ಅಲ್ವಾ ಅಂತ ಹೇಳಿಬಿಟ್ಟು ತಕ್ಷಣ ಯಾವುದೇ ರೀತಿಯಾದಂತಹ ಬ್ಯಾಕ್ಗ್ರೌಂಡ್ ಚೆಕ್ ಮಾಡದೆ ಹೊರಡ್ಬಿಡ್ತಾರೆ. ನಂತರ ಇವರಿಗೆ ಅಲ್ಲಿ ಇನ್ನೇನು ಹೊರಡೋ ಟೈಮಲ್ಲಿ ಅವರಿಗೆ ಒಂದು ಡೌಟ್ ಬಂದು, ಪ್ರಜ್ವಲ್ ದೇವರಾಜ್ ಹಾಗೂ ಮೇಘನ ರಾಜ್ ಇಬ್ಬರು ಕೂಡ ಇವರು ಕ್ಲೋಸ್ ಫ್ರೆಂಡ್ ಆಗಿರೋದ್ರಿಂದ ಅವರಿಗೆ ಕೇಳೋಣ ಅಂತ ಹೇಳಿ ಕೇಳಲಿಕ್ಕೆ ಶುರು ಮಾಡಿದಾಗ ಆಗ ಮೇಘನ ರಾಜ್ ಅವರು ಹೇಳ್ತಾರೆ, ಇಲ್ಲ, ಪ್ರಜ್ವಲ್ ದೇವರಾಜ್ ಅವರ ಸಿನಿಮಾಗೆ ಎಲ್ಲ ಕಾಸ್ಟ್ಯೂಮ್ ಕೂಡ ಮುಗ್ದು ಹೋಗಿದೆ, ನೀನು ಬರುವಂಥ ಅವಶ್ಯಕತೆ ಇಲ್ಲ, ಇಂಥ ಒಂದು ಫ್ರಾಡ್ ಗ್ಯಾಂಗ್ ಒಂದು ನಿಮಗೆ ಏನೋ ಒಂದು ಮಾಡಲಿಕ್ಕೆ ಹೊರಟಿದೆ, ದಯವಿಟ್ಟು ಅಲ್ಲಿಗೆ ಹೋಗಬೇಡ ಅಂತ ಹೇಳಿ ಅವತ್ತು ಇವರನ್ನ ತಡೆದಿರ್ತಾರೆ. ಇಲ್ಲ ಅಂದರೆ ಇವತ್ತು ಚಂದನ ಅವರ ಜೀವನ ಏನಾಗ್ತಿರ್ತೋ ಖಂಡಿತವಾಗಿ ಗೊತ್ತಿಲ್ಲ. ಯಾಕಂದರೆ ಇದರ ಇಂಡಸ್ಟ್ರಿಯಲ್ಲಿ ಹಲವಾರು ಜನ ಸ್ಕ್ಯಾಮ್ಗಳನ್ನು ಮಾಡಿಕೊಂಡು ಇದ್ದಾರೆ. ಸೊ ನಿರ್ಮಾಪಕರ ಹೆಸರುಗಳನ್ನು ಹೇಳ್ಕೊಂಡು ಸ್ಕ್ಯಾಮ್ಗಳನ್ನು ಮಾಡ್ತಾರೆ, ಹೆಣ್ಣು ಮಕ್ಕಳನ್ನು ಯೂಸ್ ಕೂಡ ಮಾಡ್ಕೋತಾರೆ. ನಂತರ ಅವರು ಎಲ್ಲಿನೂ ಕೂಡ ಹೇಳೋಕ್ಕಾಗದೆ ತಮ್ಮ ಮರ್ಯಾದೆಯನ್ನು ಕಾಪಾಡಲಿಕ್ಕೋಸ್ಕರ ಅದನ್ನು ಮುಚ್ಚಿಬಿಡ್ತಾರೆ. ತುಂಬ ಜನಕ್ಕೆ ಇಂಡಸ್ಟ್ರಿಯಲ್ಲಿ ಆಗಿದೆ, ಬಟ್ ಇದರ ಧೈರ್ಯವಾಗಿ ಹೇಳ್ಕೊಂಡವರು ಕೆಲವೇ ಕೆಲವು ಜನ. ಇದರ ಬಗ್ಗೆ ನಿಮಗೆ ಅನ್ನಿಸ್ತು ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ.